ಸೊ ವೆಲ್ಕಮ್ ಬ್ಯಾಕ್ ಟು ಟುಡೇಸ್ ನ್ಯೂ ವ್ಲಾಗ್ ಅನ್ಬೋದು. ಸೊ ಇವತ್ತಿನ ವ್ಲಾಗಲ್ಲಿ ನಾವು ಒಂದು ಸರ್ವೇಲೆನ್ಸ್ ಕ್ಯಾಮ್ರಾ ಬಗ್ಗೆ ನೋಡ್ತೀವಿ. ಇದು ಬಂದ್ಬಿಟ್ಟು ಶ್ಯಾಮಿದು ಸರ್ವೇಲೆನ್ಸ್ MI 360 ಕ್ಯಾಮ್ರಾ ಅಂತ. ಸೊ ಇದರಲ್ಲಿ ಬಾಕ್ಸ್ ಕಂಟೆಂಟ್ ಅಂದರೆ ಒಂದು ಯೂಜ್ ವಯರು. ಸೊ ಅದನ್ನು ನಾನು ಆನ್ ಮಾಡಿ ತೋರಿಸ್ತೀನಿ. ಮತ್ತು ಒಂದು MI ಕ್ಯಾಮ್ರಾ. ಸೊ ಇದರಲ್ಲಿ ಮೋಸ್ಟ್ಲಿ ಮನೆ ಒಳಗಡೆ ಯೂಸ್ ಮಾಡ್ಬೋದು. ಮನೆ ಒಳಗಡೆ ಆಗಲಿ ಇಲ್ಲಿ ಮತ್ತು ಮನೆ ಆಚೆ ಆಗಿರಲಿ ಅದೆಲ್ಲ ಯೂಸ್ ಮಾಡೋಕ್ಕಾಗಲ್ಲ. ಸೊ ಇದರಲ್ಲಿ ಒಂದು ಕ್ಯಾಮ್ರಾದ ಲೆನ್ಸ್ ಕೊಟ್ಟಿದ್ದಾರೆ. ಸೊ ಇದು ಬಂದ್ಬಿಟ್ಟು 360 ಅಂತಾರಲ್ಲ. ಸೊ 360 ಅಂದರೆ ಫುಲ್ ರೊಟೇಟಬಲು. ನಾನು ನಿಮಗೆ ಅದು ಆನ್ ಮಾಡೇ ತೋರಿಸ್ತೀನಿ. ಸೊ ಫಸ್ಟು ಇದಕ್ಕೆ ಬಂದ್ಬಿಟ್ಟು ಒಂದು B ಟೈಪ್ ಕೇಬಲ್ ಸಿಗುತ್ತೆ. ಸೊ B ಟೈಪ್ ಟು A ಟೈಪ್ ಕೇಬಲು. ಸೊ ಇದು ಬಂದ್ಬಿಟ್ಟು ನಿಮ್ಮ ಹತ್ರ ಇದಕ್ಕಂತ ಒಂದು ಸಪ್ರೇಟ್ ಒಂದು ಅಡಾಪ್ಟರ್ ಕೊಡ್ತಾರಲ್ಲ. ಸೊ ಅದನ್ನು ತೊಗೋಬೋದು, ಇಲ್ಲ ಅಂದರೆ ಬೇರೆದು ಹಾಕ್ಕೋಬೋದು. ಇವಾಗ ನೋಡಿ ತಡೀರಿ, ಆನ್ ಮಾಡಿ ಬರ್ತೀನಿ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಎಲ್ಲೋ ಲೈಟ್ ಉರಿತಿದೆಯಲ್ಲ. ಸೊ ಇದು ಎಲ್ಲೋ ಲೈಟ್ ಉರಿಬೇಕಾದ್ರೆ ನೋಡ್ಬೋದು ರೊಟೇಟ್ ಆಗ್ತೈತಾ. ಸೊ ಈ ಥರ ರೊಟೇಟ್ ಆಗಿ ನಿಲ್ಲುತ್ತೆ. ಸೊ ಇದರಲ್ಲಿ ಆ್ಯಪ್ ಕಾಂಟ್ರಿಬ್ಯೂಷನ್ ಇದೆ. ನೀವು ಲ್ಯಾಪ್ಟಾಪಲ್ಲೂ ಕನೆಕ್ಟ್ ಮಾಡ್ಕೋಬೋದು. ಆದರೆ ನಾನು ಲ್ಯಾಪ್ಟಾಪಲ್ಲಿ ಕನೆಕ್ಟ್ ಮಾಡಿದೆ, ತಡೀರಿ, ಲ್ಯಾಪ್ಟಾಪಲ್ಲಿ ಕನೆಕ್ಟ್ ಮಾಡಿದೆ, ಆದರೆ ಲ್ಯಾಪ್ಟಾಪಲ್ಲಿ ಆಗಿಲ್ಲ. ಒಂದೊಂದು ನಿಮಿಷ. ಇದು ರೀಸೆಟ್ ಮೋಡಲ್ಲಿದೆ. ಸೊ ಇವಾಗ ನಾವು ಇದಕ್ಕೆ ಶಾಮಿ ಹೋಮ್ ಅಂತ ಒಂದು ಆ್ಯಪ್ ಡೌನ್ಲೋಡ್ ಮಾಡ್ಕೋಬೇಕು. ನಿಮಗೆ ಕಾಣಿಸ್ತಿರುತ್ತೆ. ಸೊ ಇಲ್ಲಿ ನೋಡ್ಬೋದು ಶಾಮಿ ಹೋಮ್ ಅಂತ ಬಂತಲ್ಲ. ಸೊ ಇದು ಬಂದ್ಬಿಟ್ಟು ಇದನ್ನು ಡೌನ್ಲೋಡ್ ಮಾಡ್ಕೋಬೇಕಿದು. ಸೊ ಇದಿನ್ನೂ ವೆಯ್ಟಿಂಗ್ ಕನೆಕ್ಷನ್ ಇದೆ. ಅಷ್ಟೊತ್ತಲ್ಲಿ ನಾವು ಇದು ಡೌನ್ಲೋಡ್ ಆಯ್ತಿದು. ಸೊ ಇಲ್ಲಾದರೆ ಡೀಟೇಲ್ಸ್ ಎಲ್ಲ ಕೇಳುತ್ತೆ. ಅದರೆಲ್ಲ ಅಗ್ರಿ ಕೊಡ್ಕೊಂಡು ಹೋದರೆ ಸೊ ನಿಮಗೆ ಇದು ಕೇಳುತ್ತೆ, ಯಾವುದು ಇಂಡಿಯಾನ, ಯಾವುದು ರೀಜನ್ ಅಂತ ಕೇಳುತ್ತೆ. ಇಂಡಿಯಾ ಅಂತ ಹಾಕಿದ್ರೆ ಇಲ್ಲಿ ಇಂಡಿಯಾ ಅಂತ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ರೆ ಇಲ್ಲಿ ಇವಾಗ ನಿಮಗೆ ಗೂಗಲ್ ID ಕೇಳುತ್ತೆ. ಗೂಗಲ್ ಐಡಿದಲ್ಲಿ ಅಗ್ರಿ ಅಂತ ಕೊಟ್ಟರೆ ಇಲ್ಲಿ ಕೆಳಗಡೆ ಗೂಗಲ್ ಐಡಿದಲ್ಲಿ ಯಾವ ಗೂಗಲ್ ID ಆದ್ರೂ ನಿಮಗೆ ಈಗ ಈ ಥರನೇ ಮಾತಾಡ್ತಿರುತ್ತೆ. ಸೊ ಇದೆಲ್ಲ ಅಲೌ ಕೊಟ್ಬಿಟ್ರೆ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಹಿಂಗಿದೆಯಲ್ಲ ಸರ್ವೇಲೆನ್ಸ್ K2 Pro ಅಂತ ಇದೆಯಲ್ಲ. ಸೊ ಇದನ್ನು ಓಪನ್ ಅಂತ ಕೊಟ್ಟರೆ ಡಿವೈಸ್ ಆಫ್ಲೈನ್ ಅಂತ ಬರ್ತಿದೆ. ಸೊ ಇದಕ್ಕೆ ಅರ್ಥ ಏನಂದರೆ ಇಲ್ಲಿ ಪ್ಲಸ್ ಕೊಟ್ಬಿಟ್ಟು ಇಲ್ಲಿ ಪ್ಲಸ್ ಮಾಡಿಬಿಟ್ಟು ಆ್ಯಡ್ ಡಿವೈಸ್ ಅಂತ ಕೊಟ್ಬಿಟ್ಟು ಅಲೌ ಟರ್ನ್ ಆನ್ ಬ್ಲೂಟೂತ್ ಕನ್ಫರ್ಮಾಗಿ ಟರ್ನ್ ಆಗಿರಬೇಕು. ಸೊ ವಿಡಿಯೋ ಕ್ಯಾಮ್ರಾ ಅಂತ ಒತ್ತಿ ಅಲೌ ಅಂತ ಕೊಟ್ಟರೆ ಸೊ ಇಲ್ಲಿ ಇದ್ರ ಕೆಳಗಡೆ ಒಂದು QR ಕೋಡ್ ಇರುತ್ತೆ. ಸೊ ಅದನ್ನು ನೀವು ಸ್ಕ್ಯಾನ್ ಮಾಡಿದ್ರೆ ಇಲ್ಲಿ ತಿರ್ಗಾ ನಿಮಗೆ ಒಂದು ನಿಮಿಷ ರೀಸೆಟ್ ಅಂತ ತೋರಿಸುತ್ತೆ. ಸೊ ಇವಾಗ ಈ ಪಿನ್ ಎಲ್ಲ ಹಾಕ್ತೆ, ಈ ಪಿನ್ ಇದ್ರೆ ತಾನೇ ಇದು ರೀಸೆಟ್ ಮಾಡೋಕ್ಕಾಗೋದು. ಗೈಸ್ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಕೆಳಗಡೆ ಇವಾಗ ತಿರ್ಗಾ ರೀಸೆಟ್ ಅಂತ ಇದೆ. ರೀಸೆಟ್ ದ ಪಿನ್ ಅಂತ ಇದ್ದಾಗಿಂದ ನೀವು ಇದನ್ನು ಒಂದು ನಿಮಿಷ. ಸೊ ಇದು ಬಂದ್ಬಿಟ್ಟು ಆಫ್ಲೈನ್ ಹೊಟ್ಟೋಗಿದೆ, ಇದು ಪ್ಲೇಬ್ಯಾಕು. ಸೊ ಇಲ್ಲಿ ಬಂದ್ಬಿಟ್ಟು ಇದನ್ನು ಒತ್ತಿಡ್ಕೊಂಡ್ರೆ ರೀಸೆಟ್ ಸಕ್ಸಸ್. ಸೊ ಇದನ್ನು ಇವಾಗ ತಿರ್ಗಾ ನಾವು ಇಲ್ಲಿ ಹೋಮ್ಗೆ ಹೋಗ್ಬಿಟ್ಟು ಹೋಮಲ್ಲಿ ಇರಬೇಕಾದ್ರೆ ಡಿವೈಸ್ ರೀಸೆಟ್ ಅಂತ ಇದೆ. ರೀಸೆಟ್ ಮಾಡಿದ್ರೆ ಇಲ್ಲಿ ಸರ್ಚಿಂಗ್ ಶುರು ಆಗುತ್ತೆ ಇದು. ಸೊ ಸರ್ಚಿಂಗ್ ಫಾರ್ ಅ ಡಿವೈಸ್ ಅಂತ ಒತ್ತಿದ್ರೆ ಇಲ್ಲಿ ನಿಮಗೆ
ಕೆಳಗಡೆ ಇದು ತೋರಿಸುತ್ತೆ, ಏನಂತಾರೆ ಹೆಸರು ತೋರಿಸುತ್ತೆ. ಸೊ ಹೆಸರು ತೋರಿಸಿದ್ರೆ Please scan the QR code located on the label on the camera to enter the configuration page. Awaiting connection. ಸೊ ನನ್ನ ಫೋನಲ್ಲಿ ಆಯಿತು ಗೈಸ್, ಒಂದೊಂದು ನಿಮಿಷ. ವಾಯ್ಸ್ ಬರುತ್ತೆ, ರೆಕಾರ್ಡ್ ಆಗ್ತಿದ್ರೆ ಅದು ಆಟೋ ರೆಕಾರ್ಡ್ ಆಗ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟು ಇದ್ರದ್ದು ಅದೇನಂತಾರೆ, ಇದು ನಾನು ಆನ್ಲೈನಲ್ಲಿ ತೊಗೊಂಡಿದ್ದು. ಸೊ ಇದ್ರದ್ದು ಮತ್ತು ಇನ್ನೂ ಆ ಬಾಕ್ಸ್ದು ಎಷ್ಟು ರೇಟೆಲ್ಲ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಸೊ ಇದು ಎರಡನೇ ವಿಡಿಯೋ ನಾನು ಮಾಡ್ತಿರೋದು, ಎರಡನೇದಲ್ಲ. ಸೊ ಇದು ಬಂದ್ಬಿಟ್ಟು ನನಗೆ ಏನನ್ಬೋದು, ಇದು ನನ್ನ ಟೆಕ್ ಚಾನಲ್ಗೆ ಸೆಕೆಂಡ್ ವಿಡಿಯೋ, ಟೆಕ್ ಅಲ್ಲ, ಸೊ ಇದೇ ವ್ಲಾಗ್ ಚಾನಲ್ಗೆ ಇದು ಸೆಕೆಂಡ್ ಅನ್ಬಾಕ್ಸಿಂಗು. ಫಸ್ಟ್ ಬಂದ್ಬಿಟ್ಟು ಟೆಕ್ಕಲ್ಲಿರುತ್ತೆ, ನೋಯಲ್ ಆ್ಯಂಡ್ ಜೋನಸ್ ಅಂತ ಹೊಡೆದ್ರೆ ಬರುತ್ತೆ. ಟೆಕ್ಕಲ್ಲಿ ಇದ್ರದ್ದು ಫುಲ್ ರಿವ್ಯೂ ಮತ್ತು ಅನ್ಬಾಕ್ಸಿಂಗ್ ಕೊಟ್ಟಿರ್ತೀನಿ. ಸೊ ಇದು ಸೆಕೆಂಡ್ ಟೈಮ್ ಯಾಕೆ ತೆಗಿತಿರೋದು ಅಂದರೆ, ನನ್ನ ಆ ವಿಡಿಯೋ ಒಂಚೂರು ಎಡಿಟಿಂಗ್ ಇರೋದ್ರಿಂದ ಅದು ಮಾಡಲೇಬೇಕಂತ ನಾನು ಈ ವಿಡಿಯೋ ತೆಗಿತಿರೋದು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಬಾಯ್ ಗೈಸ್.